ಇವಾಗ ನೋಡ್ರಿ ತರಕಾರಿಗೆ ಹೋಗಿ ತರಕಾರಿ ಅದೆಲ್ಲ ತೊಗೊಂಬಂದೆ ನಾನು. ನನಗೆ ಫ್ಲವರ್, ಗಜ್ರಿ, ಕ್ಯಾರೆಟ್ ಅದು ಬೇಕಾಗಿತ್ತು. ಆಮೇಲೆ ಒಂದು 10 ರೂಪಾಯಿದ್ದು ಪಾವ್ ಭಾಜಿ ಮಸಾಲ ಬೇಕಾಗಿತ್ತು. ಇದು ಒಂದು ತೊಗೊಂಡೆ ರೀ. ಆಮೇಲೆ ಬನ್ನು 3 ತೊಗೊಂಡೆ, ಸಾಲಲ್ಲ ಅಂಥೇಳಿ. ಎರಡೇ ಓಪನ್ ಮಾಡ್ತೀನಿ ರೀ. ಇದು ಒಂದು ಇಡ್ತೇನೆ, ಕಡಿಮೆ ಬಿತ್ತಂದ್ರೆ ಯೂಸ್ ಮಾಡೋಕೆ ಆಕೈತಿ. ಪಟಾಪಟ ಅಂಥೇಳಿ ಮಾಡೋಣ್ರಿ. ಇವಾಗ ನೋಡ್ರಿ ಪಟಾಪಟ ಅಂಥೇಳಿ ಸಿಂಪಲಾಗಿ ಪಾವ್ ಭಾಜಿ ರೆಸಿಪಿ. ಡಬಲ್ ಬಟ್ರಿ ಯಾರು ಅಂತಾರೆ ಅವ್ರಿಗೆ ಅಷ್ಟೇ ಡಬಲ್ ಬಟ್ರಿ, ಇಲ್ಲಾರ್ದ್ರೆ ಸಿಂಗಲ್ ಬಟ್ರ್. ಪಟಾಪಟ ಅಂತೇಳಿ ಪಾವ್ ಭಾಜಿ ರೆಡಿ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ರಿಪ್ಪ ಹೊರಗಂಕರ ಜಿಟಿ ಮಳಿ ಫುಲ್ಲು ಬರತೈತಿ. ಹಾಗಾಗಿ ಇವಾಗ ಸ್ಪೆಷಲ್ ಬಿಸಿ ಬಿಸಿಯಾಗಿ ಪಾವ್ ಭಾಜಿ ಮಾಡ್ಬೇಕಂತೇಳಿ ಆಸೆ ಆತ. ಮತ್ತೇನೈತಿ ಮಾಡ್ಬೇಕಂದ್ರೆ ಮಾಡಬೇಕ್ರಿ, ಅದೇನಾದರೂ ಆಗಿರಲಿ. ಹೋಗಿ ಮಳೆ ಒಳಗೆ ನಾನು ಅಪ್ಸ ಹೋಗಿ ಪಾಪ್ ಬಂದ್ರಿ ಅದ ಓದ್ಕೊಳತಿದ್ಲಂತ, ಅದು ಬಿಟ್ಟು ಕಳ್ಸಿದ್ರು ಮಮ್ಮಿ ಹೋಗಂತೇಳಿ. ಮತ್ತು ಹೋಗಿ ತೊಗೊಂಬಂದಿವಿ ಪಾವ್ ಭಾಜಿ ಅದೆಲ್ಲ ತೊಗೊಂಬಂದಿವಿ. ಅದಕ್ಕೆ ಏನೇನು ಬೇಕೆಲ್ಲ ಎಲ್ಲ ಐಟಮ್ಸೂ ಸಿಕ್ಕವ್ರಿ ಈ ಸಲ. ಫಸ್ಟ್ ಟೈಮ್ ಸಿಕ್ಕವು ಎಲ್ಲ ಐಟಮ್ಸೂ, ಏನಿಲ್ಲ ಎಲ್ಲ ಪಾವ್ ಭಾಜಿ ಮಸಾಲೆ ಹತ್ರ ಹಿಡಿದು 10 ರೂಪಾಯಿ ಇತ್ತು ಮಮ್ಮಿ ಅಲ್ಲಿ ಬೇಕ್ರಿ ಒಳಗೆ. 80 ರೂಪಾಯಿದೆಲ್ಲ ಅಂತ ಹೇಳಿ ಹೌದು. ಹಾಗಾಗಿ ಎಲ್ಲ ಸಿಕ್ತ್ರಿ. ಇವಾಗ ಪಟಾಪಟ ಅಂತ ಹೇಳಿ ಮಾಡೋಣ. ನಾನು 10K ಸಬ್ಸ್ಕ್ರೈಬರ್ಸ್ ಆಗೈತಲ್ ಮಮ್ಮಿ, ಅವಾಗ ನಂಗೆ ಗಂಟೆ ಬಿದ್ದಿದ್ದು ಸುಲ್ತಾನ ಪಾರ್ಟಿಗಳು ಅಂತೇಳಿ. ಹಾಗಾಗಿ ಏನಂತ ಹೇಳ್ಬೇಕು ಗೊತ್ತೇನ, 10K ಪಾರ್ಟಿ ಕೊಡತ್ತೀನಿ, ಪಾವ್ ಭಾಜಿ ಮಾಡತ್ತೀನಿ ಸುಲ್ತಾನ ಅಂದ್ಕೊಳ್ಳಿ. ಇಲ್ಲೇ ಅದ ನಾವು ಪಾಪ ಮಮ್ಮಿ ಎಲ್ಲ ತರಕಾರಿ ಹೆಚ್ಚಿ ಕುಕ್ಕರ್ ಒಳಗ ಮಾಡತ್ತೀನಿ ನಾನು. ಸಿಂಪಲ್ ಈಸಿ ರೀ. ಸಾಕು ಉಳ್ಳಾಗಡ್ಡಿ ಸಾಕು. ಪಟಾಪಟ ಅಂತ ಹೇಳಿ ಮಾಡ್ಕೊಳ್ಳೋಣ್ರಿ ಇವಾಗ. ಇಲ್ಲಿ ಇವಾಗ ನಾನು ಒಂದು ಕುಕ್ಕರ್ ಕಾಯ್ಕಿಟ್ಟೀನಿ ರೀ. ಇದ್ರೊಳಗೆ ಮಾಡತ್ತೀನಿ ರೀ ಸಿಂಪಲಾಗಿ. ಮತ್ತು ಡಬ್ರಿ ಒಳಗೆ ಮಾಡ್ಕೊಂಡು ಎಲ್ಲ ತಗೊಂಡು ಮತ್ತು ಸ್ಮ್ಯಾಶ್ ಮಾಡೋದು ಫುಲ್ ಇದಾಕೈತ್ರಿ ಅದು. ಹಾಗಾಗಿ ಎಣ್ಣೆ ಹಾಕೊಳ್ಳೋಣ್ರಿ ಇದಕ್ಕೆ ಒಂದು ಸ್ವಲ್ಪ. ಅಷ್ಟು ಸಾಕ್ರಿ. ಎಣ್ಣೆ ಬಿಸಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮಮ್ಮಿ ಏನು ಕಟ್ ಮಾಡಿ ಕೊಟ್ಟಿದ್ದಾರಲ್ರಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಫಸ್ಟಿಗೆ. ಇದು ಲಾಸ್ಟಿಗೆ ರೀ ಕೊತ್ತಂಬರಿ, ಇವಾಗಲ್ಲ. ಇಲ್ಲಿವಾಗ ಮತ್ತು ಟೊಮೆಟೊನ ಹಾಕೊಳ್ಳೋಂತ. ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಇದಾದವು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಮೆತ್ತಗಾಗಲಿ ರೀ ಟಮಾಟಿ. ಆಮೇಲೆ ಇದ್ರೊಳಗೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಕೂಡ ಇವಾಗ ಹಾಕೊಳ್ಳೋಣ. ಒಂದು ಸ್ವಲ್ಪ ಹಾಕೋಣ ನಡೀತೈತಿ. ಒಂದು ಎಷ್ಟು ಮಾಡತ್ತೀರಿ ಎಷ್ಟು ನೀವು ಅದ್ರ ಅಳತಿ ಪ್ರಕಾರ ಹಾಕ್ಕೋಬೋದು. ಇವಾಗ ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗಾಗಲಿ ಪ್ಲೇಟಾಗಿ ಮುಚ್ಚಿಬಿಡೋಣ್ರಿ ಇವಾಗ ಇದ್ರ ಮೇಲೊಂದು. ಆಮೇಲೆ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ರೀ. ಅದಕ್ಕೆ ಏನೇನು ಬೇಕು ಅದೆಲ್ಲ ಆಮೇಲೆ ಹೇಳ್ತೇನೆ ನಿಮಗೆ ಡೀಟೇಲಾಗಿ. ನೋಡಿರಿ ಟೊಮಾಟೊ ಹಣ್ಣು ಮೆತ್ತಗಾಗತ್ತು ನಮ್ಮ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ನೀವು ಬೇಕಂದ್ರೆ ಟೊಮೆಟೊನ ಪೇಸ್ಟ್ ಕೂಡ ಹಾಕೋಬೋದು ಇದ್ರೊಳಗೆ, ನಡೀತೈತಿ. ಆಮೇಲೆ ನಮ್ಮ ಮಮ್ಮಿ ಇಲ್ಲೇ ಬೀನ್ಸ್, ಆಮೇಲೆ ಇದು ಕ್ಯಾಪ್ಸಿಕಮ್, ಕ್ಯಾರೆಟ್, ಫ್ಲವರ್ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಇಲ್ಲಿ ಆಲೂಗಡ್ಡಿ ಇದೆಲ್ಲ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ. ತರಕಾರಿ ಎಲ್ಲ ರೀ ಪಲಾವ್ಗೆ ಏನೇನು ಬೇಕಾಗೈತಲ್ಲ ಅದೆಲ್ಲ ಹಾಕ್ಕೋಬೋದು. ತರಕಾರಿ ಹಾಕ್ಕೊಂಡು ಆಮೇಲೆ ನಾವು ಹಸಿ ವಟಾಣಿ ಇದ್ದಿದ್ದಿಲ್ಲಲ್ರಿ, ಹಾಗಾಗಿ ಮಮ್ಮಿ ವಟಾಣಿನ ನೆನೆಸಿಟ್ಟಿದ್ರು ಬೆಳಗ್ಗಿನ. ಅದು ಕೂಡ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ. ನೋಡಿರಿ ಒಂದ್ಸಲ ಕ್ಲೀನಾಗಿ ತೊಳೆದು ಹಾಕೊಂಬಿಡೋ ವಟಾಣಿನ. ಇದೇನು ಸಿಟಿ ಆತ ಅಂತ ಹೇಳಿದ್ರೆ ಹಣ್ಣೆ ಕೂತ್ಬಿಡ್ತಾವ್ರಿ ಎಲ್ಲ. ಎಲ್ಲ ಹಾಕಿ ಇವಾಗ ಒಂದ್ಸಲ ಮಿಕ್ಸ್ ಮಾಡೋಣ್ರಿ. ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾಗಲಿ ರೀ.
ಇಲ್ಲಿ ನಾನು ಪಾವ್ ಬಜ್ಜಿಗೆ ಬೇಕಾದಂಥ ಎಲ್ಲ ಮಸಾಲೆ ತೊಗೊಂಡೇನಿ. ಅರಶಿನ ಆಗಿರ್ಬೋದು, ಒಣ ಖಾರ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್, ಆಮೇಲೆ ಪಾವ್ ಬಜ್ಜಿ ಮಸಾಲ ಒಂದು ಪ್ಯಾಕೆಟ್, ಅರಶಿನ, ಕೆಳಗೆ ಉಪ್ಪು ಐತ್ರಿ. ಅದು ಇವಾಗ ಇದು ಸಿಂಪಲ್ಲಾಗಿ ಮಸಾಲ, ಜೀರಿಗೆ ಪೌಡ್ರ್ ಎಲ್ಲ ನಿಮ್ಮ ಕಡೆ ಏನೇನು ಮಸಾಲೆ ಇರ್ತೈತಿ ಅದೆಲ್ಲ ಹಾಕೋರಿ. ನೋಡಿರಿ ಎಷ್ಟು ಕೊಂಡಾಯ್ತು ಮಸಾಲ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸ್ತ್ ಗಮಗಮನ ಆತಲ್ಲರಿಪ್ಪ. ಈಗಾಗಲೇ ಸ್ವಲ್ಪ ನೀರು ಹಾಕೊಳ್ಳೋಣ್ರಿಪ್ಪ. ಸಾಕಾ? ಸಾಕು ಬಿಡು. ಕೈಯಾಡಿ ಇದನ್ನು ಮಾಡಿ ಒಂದು 3-4 ಸೀಟಿ ಮಾಡಿಸ್ಬಿಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಕಿರತ್ತ ಸಾಕ್ಬಿಡು ನೀರು. ಫುಲ್ ಚೆನ್ನಾಗಿ ಇದಾಗ್ಬಿಟ್ಟದು. ಇನ್ನೊಂದನೇ ಹಾಕಂಗ ಫುಲ್ ಸ್ಮ್ಯಾಶ್ ಆಗಿ ಎಲ್ಲ ಇದಾಗ್ಬೇಕು, ಪುಡಿ ಪುಡಿ. ಸಾಕು. ಇಲ್ಲಿ ನಮ್ಮದು ಸೀಟಿ ಆಯ್ತಿರೋದು ತೆಗೆದು ಅಷ್ಟೇ ಸ್ಮ್ಯಾಶ್ ಮಾಡತ್ತಾಡ್ರಿ. ಸ್ಮ್ಯಾಶ್ ಇಲ್ಲ, ಅದು ಮ್ಯಾಶ್ ಮಾಡತ್ತಾಡ್ರಿ. ನೀನಷ್ಟು ಪರ್ಫೆಕ್ಟ್ ಇಲ್ಲ ತಗೋ ಇಂಗ್ಲೀಷ್. ಸೆಕೆಂಡ್ ಇಯರ್ ಮುಗಿದು 3 ವರ್ಷ ಆಗ್ತಿರಲ್ಲ. ಹೌದು, ಅದಕ್ಕೆ ಮತ್ತೆ ಮರ್ತೀನಿ. ಸೆಕೆಂಡ್ ಇಯರಾಗಿ 3 ವರ್ಷ ಆಗಿದ್ದಕ್ಕೆ ಮರ್ತೀನಿ. ಕಲಿಬೇಕು. ಏನು ಕಲಿಬೇಕು? ಮನ್ಯಾಗ ಕೂತ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಆ ರೀತಿ ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಎಲ್ಲ ಮಮ್ಮಿ ಸ್ಮ್ಯಾಶ್ ಮಾಡತ್ತಾರೆ. ಇದಕ್ಕೊಂದು ಸ್ವಲ್ಪ ಬಟ್ರ್ ಹಾಕೊಳ್ಳೋಣ. ಅದು ಇದು ಮಿಕ್ಸ್ ಮಾಡಿ ಮಮ್ಮಿ. ಮಿಕ್ಸ್ ಮಾಡ್ಬೇಕಾ? ಚೆನ್ನಾಗಿ ಇದಾಗಬೇಕದು. ನಿಮ್ಮ ಕೈನೂ ಮಾತ್ರ ಕೊಡು, ನಾನು ಮಾಡ್ತೀನಿ ಸ್ವಲ್ಪ. ಆಗೈತೆ, ಇನ್ನೊಂದು ಸಿಟಿ ಮಾಡಿಬಿಟ್ರೆ ಮುಗಿದು ಹೋಗಿತ್ತು. ಆಗೈತದ ಅಷ್ಟು ಇರ್ಬೇಕದು, ಟೇಸ್ಟ್ ಆಕೈತಿ. ಇವಾಗಿಲ್ಲೇ ಒಂದು ತವಾ ಬಿಸಿ ಮಾಡಿ ಇಟ್ಟೇನಿ ರೀ ನಾನು. ಇದ್ರೊಳಗೆ ಮಾಡ್ಕೊಳತ್ತೇನೆ ರೀ. ಇದಕ್ಕೆ ಸ್ವಲ್ಪ ಬಟ್ರ್ ಹಾಕೊಳ್ಳೋಣ್ರಿ. ಆಮೇಲೆ ನಾವೇನಿಲ್ಲಿ ಭಾಜಿ ಮಾಡಿಟ್ಕೊಂಡೇವಲ್ಲ ಅದು ಹಾಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿ ಇವಾಗ ನಮ್ಮದು ಪಾವು ಇಟ್ಕೊಳ್ಳೋಣ್ರಿ. ಚೆನ್ನಾಗಿ ಇವಾಗ ಆ ರೀತಿ ಬಂದಿಟ್ಕೊಂಡು ಒಂದು ಸ್ವಲ್ಪ ಬಟ್ರ್ ಹಾಕೊಳ್ಳೋಣ್ರಿ. ಸೈಡ್ ಮ್ಯಾಗು ಹಾಕೊಳ್ಳೋಣ. ಸ್ವಲ್ಪ ಚಮಚಗಳು ಗಂಟ ತಿಳ್ತದೆ. ಹೊಲಸಾಗಿ ಇವಾಗ ಸ್ವಲ್ಪ ಆಗಲಿ. ನಿಮಗೆ ಮಾಡಕ್ಕೆ ಬರವಲ್ತದೆ. ಹೌದು ನೋಡಿಲ್ಲ ಅಂಟೈತಿ. ಏನು ಮಾಡಲಿ ಮತ್ತು ಅದಕ್ಕೆ ಜಲ್ದಿ ಇದು ಮಾಡ್ಬೇಕು. 2 ಇದನ್ನ ಚಾಕುಲಿಂದ ಆ ಸೈಡಿಂದ ಮಾಡಿ ಈ ಸೈಡ್ ಇದರಿಂದ ಸಾಕು. ಹಿಂಗೆ ಇವಾಗೆಲ್ಲೇ ಒಂದು 4 ಜನಕ್ಕೂ ತಾಟ್ ಹಚ್ಚಿಟ್ಟೇನ್ರಿ. ಒಂದು ಸ್ವಲ್ಪ ಮೇಲೆ ಬಟ್ರ್ ಹಾಕ್ಕೊಳ್ಳೋಣ. ಇಲ್ಲಿ ಇವಾಗ ಮೇಲೆ ಈ ರೀತಿ ಒಂದು ಸ್ವಲ್ಪ ಬಟ್ರ್ ಹಾಕಿದ್ದೀನಿ ರೀ. ಇವಾಗೆಲ್ಲ ಪಾವ್ ಬಜ್ಜಿ ರೆಡಿ ಆಯ್ತು ರೀ. ಎಲ್ಲರೂ ಇದು ಮಾಡತ್ತಾರ. ಟೇಸ್ಟ್ ಮಾಡಿ ಹೇಳ್ರಿ. ಚಲೋ ಆಗೈತೆ? ಹೆಂಗಾಗೆ ಸುಲ್ತಾನ? ಚಲೋ ಆಗೈತೆ? ಸುಲ್ತಾನ್ ಹೇಳಿದ ಹೆಂಗಾಗೈತೆ ಶಿಪ್? ಇವಾಗ ಬರ್ಗರ್ ತಿಂದಂಗೆ ತಿನ್ನೋದ ಪಾವ್ ಬಜ್ಜಿ.